ನಮಸ್ಕಾರ ಎಲ್ರಿಗೂ. ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಈ ದಿನದ ವಿಷಯ ವ್ಯವಹಾರದಲ್ಲಿ ಹಣಕಾಸು ಸಂಸ್ಥೆಗಳ ಪಾತ್ರ. ವ್ಯವಹಾರದಲ್ಲಿ ಹಣಕಾಸು ಸಂಸ್ಥೆಗಳು ಉದ್ಯಮದ ಬೆನ್ನೆಲುಬಿನಂತೆ ಕಾರ್ಯನಿರ್ವಹಿಸುತ್ತವೆ. ಇವು ವ್ಯವಹಾರದ ಆರಂಭ, ದೈನಂದಿನ ಕಾರ್ಯಾಚರಣೆ, ವಿಸ್ತರಣೆ ಮತ್ತು ಅಪಾಯ ನಿರ್ವಹಣೆಗೆ ಅಗತ್ಯವಾದ ಬಂಡವಾಳವನ್ನು ಒದಗಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಕೊಡುಗೆ ನೀಡುತ್ತವೆ. ವ್ಯವಹಾರದಲ್ಲಿ ಹಣಕಾಸು ಸಂಸ್ಥೆಗಳ ಪ್ರಮುಖ ಪಾತ್ರಗಳನ್ನು ಗಮನಿಸೋದಾದರೆ, ಬಂಡವಾಳ ಒದಗಿಸುವುದು. ಹೊಸ ಉದ್ಯಮಗಳನ್ನು ಆರಂಭಿಸಲು ಅಥವಾ ಅಸ್ತಿತ್ವದಲ್ಲಿರುವ ವ್ಯಾಪಾರವನ್ನು ವಿಸ್ತರಿಸಲು ಅಗತ್ಯವಿರುವ ಸಾಲ ಮತ್ತು ಬಂಡವಾಳವನ್ನು ಇವು ಒದಗಿಸುತ್ತವೆ. ಅಪಾಯ ನಿರ್ವಹಣೆ. ವಿಮಾ ಕಂಪನಿಗಳು ಮತ್ತು ಮಾರುಕಟ್ಟೆಗಳು ವ್ಯವಹಾರಕ್ಕೆ ಆಗಬಹುದಾದಂತಹ ಆರ್ಥಿಕ ನಷ್ಟಗಳು ಮತ್ತು ಅಪಾಯಗಳನ್ನು ತಗ್ಗಿಸಲು ನೆರವಾಗುತ್ತವೆ. ಸಲಹಾ ಸೇವೆಗಳು ಕೇವಲ ಹಣಕಾಸು ಮಾತ್ರವಲ್ಲದೆ ಹೂಡಿಕೆ ನಿರ್ವಹಣೆ ಮತ್ತು ವ್ಯವಹಾರದ ಬೆಳವಣಿಗೆಯ ಯೋಜನೆಗಳ ಬಗ್ಗೆ ತಜ್ಞರ ಮಾರ್ಗದರ್ಶನವನ್ನು ನೀಡುತ್ತವೆ. ಸರ್ಕಾರಿ ಯೋಜನೆಗಳ ಅನುಷ್ಠಾನ. ಮುದ್ರಾ ಸಾಲದಂತಹ ಯೋಜನೆಗಳ ಮೂಲಕ ಸಣ್ಣ ಮತ್ತು ಮಧ್ಯಮ ಗಾತ್ರದ ವ್ಯಾಪಾರಿಗಳಿಗೆ ಸುಲಭವಾಗಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತವೆ. ಕರ್ನಾಟಕದಲ್ಲಿ ಮತ್ತು ದೇಶದಾದ್ಯಂತ ತಮ್ಮ ವ್ಯವಹಾರದ ಅಗತ್ಯಕ್ಕೆ ತಕ್ಕಂತೆ ಬ್ಯಾಂಕುಗಳು ಸಣ್ಣ ಹಣಕಾಸು ಬ್ಯಾಂಕುಗಳು ಮತ್ತು ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳನ್ನು ಬಳಸಿಕೊಳ್ಳಬಹುದು. ಹೀಗೆ ಅನೇಕ ರೀತಿಯಲ್ಲಿ ವ್ಯವಹಾರದಲ್ಲಿ ಹಣಕಾಸು ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಆದರೆ ಇವುಗಳಿಂದ ಕೆಲವು ಅನಾನುಕೂಲಗಳು ಸಹ ಇವೆ. ಪ್ರಮುಖ ಅನಾನುಕೂಲಗಳೆಂದರೆ ಹೆಚ್ಚಿನ ಬಡ್ಡಿದರ, ಕಠಿಣವಾದ ಸಾಲ ಪಡೆಯುವ ನಿಯಮಗಳು, ದೀರ್ಘಾವಧಿಯ ಅನುಮೋದನೆ ಪ್ರಕ್ರಿಯೆ, ಮೇಲಾಧಾರ ಭದ್ರತೆಯ ಅವಶ್ಯಕತೆ ಮತ್ತು ನಿಗದಿತ ಸಮಯಕ್ಕೆ ಇಎಂಐ ಪಾವತಿಸದಿದ್ದರೆ ವ್ಯವಹಾರಕ್ಕೆ ಆಗುವ ತೊಂದರೆ. ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ವಿಧಿಸುವ ಬಡ್ಡಿದರಗಳು ಹೆಚ್ಚಾಗಿದ್ದರೆ ಸಾಲ ಮರುಪಾವತಿಯು ವ್ಯವಹಾರದ ಲಾಭದ ಮೇಲೆ ಹೆಚ್ಚಿನ ಹೊರೆಯಾಗುತ್ತದೆ. ಕಠಿಣ ನಿಯಮಗಳು ಮತ್ತು ದಾಖಲಾತಿ. ಸಾಲ ಪಡೆಯಲು ವ್ಯವಹಾರಸ್ಥರು ಅನೇಕ ದಾಖಲೆಗಳನ್ನು ಸಲ್ಲಿಸಬೇಕು. ನಿಯಮಗಳು ತುಂಬ ಕಠಿಣವಾಗಿದ್ದು ಅನುಮೋದನೆ ಪಡೆಯಲು ತಿಂಗಳುಗಳೇ ಬೇಕಾಗಬಹುದು. ಮೇಲಾಧಾರ ಭದ್ರತೆ. ದೊಡ್ಡ ಪ್ರಮಾಣದ ಸಾಲಗಳಿಗೆ ಆಸ್ತಿ, ಯಂತ್ರಗಳು ಅಥವಾ ಇತರ ಅಮೂಲ್ಯ ವಸ್ತುಗಳನ್ನು ಒತ್ತೆ ಇಡಬೇಕಾಗುತ್ತದೆ. ಸಾಲ ತೀರಿಸಲು ವಿಫಲವಾದರೆ ಆಸ್ತಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಗುಪ್ತ ಶುಲ್ಕಗಳು. ಸಾಲದ ಪ್ರಕ್ರಿಯೆ ಶುಲ್ಕ, ತಡವಾದ ಪಾವತಿ ಶುಲ್ಕಗಳು ಸೇರಿದಂತೆ ಅನೇಕ ಗುಪ್ತ ಶುಲ್ಕಗಳು ವ್ಯವಹಾರದ ವೆಚ್ಚವನ್ನು ಹೆಚ್ಚಿಸುತ್ತವೆ. ನಗದು ಹರಿವಿನ ಸಮಸ್ಯೆ. ಪ್ರತಿ ತಿಂಗಳು ತಪ್ಪದೇ ಕಟ್ಟಬೇಕಾದ ಇಎಂಐ ವ್ಯವಹಾರದ ದೈನಂದಿನ ಚಟುವಟಿಕೆಗಳಿಗೆ ಮತ್ತು ಉದ್ಯೋಗಿಗಳಿಗೆ ವೇತನಕ್ಕೆ ಬಳಸುವ ಹಣದ ಹರಿವಿಗೆ ಅಡ್ಡಿಯುಂಟು ಮಾಡುತ್ತದೆ. ಹೊಸ ಸಾಲ ಮಾಡಬೇಕಾಗುತ್ತದೆ. ಇದು ಕ್ರಮೇಣ ಸಾಲದ ಸುಳಿಗೆ ದೂಡುತ್ತದೆ. ಇಲ್ಲಿಗೆ ಈ ಮಾಹಿತಿ ಸಂಪೂರ್ಣ. ಈಗ ಇಂದಿನ ಕಿವಿಮಾತು. ನಿಮ್ಮ ಅತ್ಯಂತ ಅತೃಪ್ತ ಗ್ರಾಹಕರು ನಿಮ್ಮ ಕಲಿಕೆಯ ಅತ್ಯುತ್ತಮ ಮೂಲವಾಗಿರುತ್ತಾರೆ. ಬಿಲ್ ಗೇಟ್ಸ್. ಧನ್ಯವಾದ.